ನಿನ್ನೆ ಇವತ್ತು ಭಿನ್ನಯ ಮನಿನೇ ನಡೆದವ. ನಮಗೂ ದಾನಮ್ಮನ ಹೋಳಿಗೆ ಅಲ್ಲಿ ಎಲ್ಲಿ ಗುಡ್ಡಾಪುರದಾಗ 365 ಅಂತೀವಲ್ಲ, ನಮಗೂ ಇಲ್ಲಿ ಹೋಳಿಗೆ ಕಂಟಿನ್ಯೂ ನಡೆದವ್ರಿಗೆ ಆಗಲೇ. ಮತ್ತು ದಾನಮ್ಮನ ಪುರಾಣ ಪೂಜೆ ಆಗ್ತದೆ ಅಂದರೆ ದಾನಮ್ಮನ ಎಡಿ ಅಂದ್ರೆ ಹೋಳಿಗೆನೇ ಅಲ್ರಿ. ಇವತ್ತು ನಮ್ಮ ಅಶೋಕ್ ಬಿರಾಜದಾರ್ ದಂಪತಿಗಳಿಗೆ ಜೋರಾಗಿ ಚಪ್ಪಾಳಿ ತಟ್ಟೋಣ. ಪ್ರಸಾದದ ವ್ಯವಸ್ಥೆಯೊಂದಿಗೆ ಯಾಕೆ ಸಂದರ್ಭ ಬಂತದೆ ಅಂದರೆ ಹೇಳ್ತೀನಿ ಅಂತಂದರೆ, ನೀವು ಬೇಕಾದ ಉಣಿಸ್ರಿ, ದಕ್ಷಿಣ ಕೊಟ್ಟರೆ ತೃಪ್ತಿ. ನೀವು ಹಾಲಾತು ರೀ ಯಾವ ನಗ್ತಿರಲ್ಲ, ಇದ್ದಿದ್ದು ಹೇಳ್ತೀನಿ. ಬೇಕಾದ್ರೆ ಅಪ್ಪರಿಗೆ ಕೇಳ್ರಿ, ಬೇಕಾರೆ ನೀವು ಬೇಕಾದ ಉಣಿಸ್ರಿ, ಮ್ಯಾಗ ದಕ್ಷಿಣ ಇದ್ದರೆ ಅಲ್ಲಿ ಆಶೀರ್ವಾದ ಅಲ್ರನ. ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ. ಗುರುವಿಗೆ ತನುವಿನಿಂದ ಸೇವಾ ಮಾಡುವುದು, ಲಿಂಗಕ್ಕ ಮನಸ್ಸಿನಿಂದ ಸೇವಾ ಮಾಡುವುದು, ಜಂಗಮನಿಗೆ ಧನದಿಂದ ಸೇವಾ ಮಾಡುವುದು. ಹೋಳಿಗೆ ಈಗೇನು ಇವತ್ತೇನು ನಡೆದದೆಲ್ಲ ಇದ್ರಾಗ ಅದಾವ. ಬಜ್ಜಿ ಮೊದಲು ಮಾಡ್ಕೊಂಡು ಎಲ್ಲಾನು ಶರಣ ಬಳಗವೇ ಎಲ್ಲರಿಗೆ ಉಣಿಸಿದ ಮೇಲೆ ದಕ್ಷಿಣ. ತಾಯಿ ದಾನಮ್ಮ ಎಲ್ಲರ ಪಾದ ಪೂಜೆ ಮಾಡ್ತಾಳೆ. ಎಲ್ಲ ಸ್ವಾಮಿಗಳ ಪಾದ ಪೂಜೆ ಮಾಡ್ತಾ, ಎಲ್ಲ ಸ್ವಾಮಿಗಳ ಪಾದ ಪೂಜೆ ಮಾಡ್ತಾಳ. ಬಹುಶಃ ಎಲ್ಲರ ಪಾದ ಪೂಜೆಯ ನಂತರ ದಕ್ಷಿಣ ಕೊಡ್ಬೇಕಲ್ಲ. ಮೊದಲೆಲ್ಲ ಕಲ್ಯಾಣದ ನೇಮ ಭಾಳ ಚಲೋ ಇತ್ತು ರೀ. ಇತ್ತಿತ್ತಲಾಗ ಸ್ವಾಮಿನ ಕರೆದ ಕಡಿಮೆ ಮಾಡಿಬಿಟ್ಟಾರ, ಐನರ್ನ ಕರೆದ ಕಡಿಮೆ ಬಿಟ್ಟಾರ. ನಿಮ್ಮ ಕಡೆ ಮಹಾರಾಷ್ಟ್ರದಾಗ ಇರಬೇಕು ಯಾವ, ನಮ್ಮ ಕಡೆ ಅಂತೂ ಪೂರಾ ಶಿವ. ಮೊದಲು ದಿವಸ ಕರಿತಿದ್ರು, ಐನರ್ನ ದಿವಸ ಕರಿತಿದ್ರು. ದಿವಸ ಬೇಸರಾಗಿ ಸ್ವಾಮಾರ್ಕೊಮ್ಮೆ ಕರೀತಿದ್ರು. ಸ್ವಾಮಾರ್ಕೊಮ್ಮೆ ಬೇಸರಾಗಿ ಹುಣ್ಣಿಮೆಗೊಮ್ಮೆ ಅಮಾಸಿಗೊಮ್ಮೆ ಕರಿತಿದ್ರು. ಸ್ವಾಮಾರ ಅಂದ್ರೆ 5 ಸ್ವಾಮಾರ ರೀ, ಹೌದ್ರಿ. 5 ಅಂದ್ರೆ ತಿಂಗಳಿಗೆ 5 ಸಾರಿ. ಯಾಕಂತ 5 ಬಿಟ್ಟರು 2 ಸಾರಿ ಕರೆಯಕತ್ರು. ಯಾವ್ಯಾವಾಗ್ರಿ? ಹುಣ್ಣಿಮೆಗೊಮ್ಮೆ ಅಮಾಸಿಗೊಮ್ಮೆ. ಹುಣ್ಣಿಮೆ ಬಿಟ್ಟರು ಅಮಾಸಿ ಕರೆಯಕತ್ರು 12 ಸಾರಿ. ಈಗ ಅದನ್ನೂ ಬಿಟ್ಟಾರ್ರಿ. ಒಟ್ಟ ಜೀವನದಾಗ 3 ಸಾರಿ ಕರೀತಾರೆ. ಯಾವಾಗ ಗೊತ್ತನ್ರಿ? ಒಮ್ಮೆ ಹುಟ್ಟದಾಗ್ರಿ, ಮತ್ತೊಮ್ಮೆ ಲಗ್ನದಾಗ್ರಿ, ಮತ್ತೊಮ್ಮೆ ಯಾವಾಗ್ರಿ? ಅವಾಗೆ ಒಬ್ರು ಭಾಳ ಚಂದ ಸ್ವಮರ ಮಾಡೀನಿ ಸೋಮಾರ ಮಾಡಳ ಸುದುರಾಸಿ, ಮಠದಯ್ಯ ಬರಲಿಲ್ಲ ಮನೆ ಮುಗಿಸಿ. ಸೋಮಾರ ಮಾಡಳ ಸುದುರಾಸಿ, ಸ್ವಾಮಿ ಬರಲಿಲ್ಲ ಮನೆ ಮುಗಿಸಿ. ಅವಳ ಯಜಮಾನ ಕುಂತನ ನೀರಡಿಸಿ, ಅವಳ ಯಜಮಾನ ಕುಂತನ ನೀರಡಿಸಿ, ಅವಳ ಯಜಮಾನ ಕುಂತನ ನೀರಡಿಸಿ. ಸೋಮಾರ ಮಾಡಳ ಸುದುರಾಸಿ, ಸ್ವಾಮಿ ಬರಲಿಲ್ಲ ಮನೆ ಮುಗಿಸಿ. ಚಿಟ್ಟಯ್ಯ ಬಂದರ ಚಿಟಿಪೀಟಿ, ಚಪತ್ತಿ ಮಾಡಳ ಲಟಿಪೀಟಿ ಲಟಿಪೀಟಿ. ಚಿಟ್ಟಯ್ಯ ಬಂದರ ಚಿಟಿಪೀಟಿ, ಚಪತ್ತಿ ಮಾಡಳ ಲಟಿಪೀಟಿ. ಉಂಡಯ್ಯ ಬಂದರ ಬಲಕೂಸಿ, ಉಂಡಯ್ಯ ಬಂದರ ಬಲಕೂಸಿ. ಹಸಿದಯ್ಯ ಬಂದರ ಕಸಿ ಬೀಸಿ. ಸೋಮಾರ ಮಾಡಳ ಸುದುರಾಸಿ, ಮಠದಯ್ಯ ಬರಲಿಲ್ಲ ಮನೆ ಮುಗಿಸಿ. ಕುಂತಳ ದೇವರ ಪೂಜೆಯ ಮುಗಿಸಿ, ಮಡಿಗಡಿಬಿನ ಮೆಲತನ ಮನಸಿರಿಸಿ. ಕುಂತಳ ದೇವರ ಪೂಜೆಯ ಮುಗಿಸಿ, ಮಡಿಗಡಿಬಿನ ಮೆಲತನ ಮನಸಿರಿಸಿ. ಮಾತು ಮಾತಿಗೆ ಶಿವ ಶಿವ ಅಂತಾಳ, ಮಾತು ಮಾತಿಗೆ ಶಿವ ಶಿವ ಅಂತಾಳ. ಕೂಡಾಲು ರೇಷನ ಮನದಾಚ ಸರಿಸಿ. ಸೋಮಾರ ಮಾಡಳ ಸುದುರಾಸಿ, ಸ್ವಾಮಯ್ಯ ಬರಲಿಲ್ಲ ಮನೆ ಮುಗಿಸಿ. ಸ್ವಾಮಿ ಬರಲಿಲ್ಲ ಮನೆ ಮುಗಿಸಿ, ಐನೋರ ಬರಲಿಲ್ಲ ಮನೆ ಮುಗಿಸಿ. ಭಾಳ ಚಂದ್ರಿ. ಅದ್ರಾಗ ಇನ್ನೊಂದು ನುಡಿ ಇನ್ನೊಂದು ಐತಿ, ಇನ್ನೊಂದೇನೋ. ಅಳಿಯಗ ನೀಡಳ ಹಳಿಸಿದ ಕಡಬಾ, ಕಂಡಗ ನೀಡಳ ಚೋಳದ ಕಡಬಾ.
ಅಳಿಯಗ ನೀಡಳ ಹಳಸಿದ ಕಡಬ ಗಂಡಗ ನೀಡಳ ಜೋಳದ ಕಡಬ ತಾಕುಂತು ಹೊಡೆದಳ ಹೂರಣ ಗಡಬ ತಾಕುಂತು ಹೊಡೆದಳ ಹೂರಣ ಗಡಬ. ಇಲ್ಲಿ ಭಾಳ ಇದರಾಗ ಅರ್ಥ ಅದ. ಇದು ಒಂದು ಹಾಡು ಬಹುಶಃ ಒಂದು 10 ದಿನ ಪ್ರವಚನ ಮಾಡ್ಬೋದು. ಇದು ಹುಡುಗಾಟಿಗೆ ಹಾಡು ಇಲ್ರಿ, ತತ್ವದ ಇದರಾಗ. ಐನರ್ಗ ನೀಡ್ಯಾಳ ಆಳಿಗೆ ನೀಡ್ಯಾಳ ಸಜ್ಜಿಯ ಕಡಬ, ಐನರ್ಗ ನೀಡ್ಯಾಳ ಜ್ವಾಳದ ಕಡಬ, ಗಂಡಗ ನೀಡ್ಯಾಳ ಗೋಧಿಯ ಕಡಬ. ಮುಂದಿನ ನಾ ಅನ್ನಲ್ಲಪ್ಪ. ಗಂಡಗ ನೀಡ್ಯಾಳ ಗೋಧಿಯ ಕಡಬ, ತಾಮಾಡಿ ಉಣ್ತಾಳ ಹೂರಣ ಗಡಬ. ಸ್ವಾಮಾರ ಮಾಡ್ಯಾಳ ಸುಧರಾಶಿ, ಮಠದಯ್ಯ ಬರಲಿಲ್ಲ ಮನೆ ಮುಗುಸಿ, ಯಜಮಾನ ಕುಂತಾನ. ಏನು ನೀವು ಕರೆ ಹೇಳ್ರಿ ಅವರ, ನಾ ಈ ಕಡೆ ಕೇಳಂಗಿಲ್ಲ. ಈ ಹಾಡು ಕೇಳಿದ್ರೆ ಏನಂತೀರಿ ಗೊತ್ತಾ? ಬಹುಶಃ ಏನಾರು ಬಂದಿಲ್ಲ ಗಂಡಗ ಊಟ ಕೊಟ್ಟಿಲ್ಲ ಅಂತ ಹಿಂಗೆ ಕೇಳಿರಿಲ್ಲ. ಸಾವ ಕೆಡುವ ಗಂಡರನ್ನು ಒಯ್ದು ಒಲಿಯೊಳಗಿಕ್ಕು, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ನಿಶ್ಚೀಮ ಚೆಲುವಂಗೊಲಿದು ಆನು ಸುಖಿಯಾದೆನವ್ವ ಅನ್ನಂಗ ಶರಣ ಸತಿ ಲಿಂಗಪತಿ. ನಾಳೆ ಶನಿವಾರ ದಿವಸ ಲಿಂಗ ಕಟ್ಕೋರಿ, ಮಂತ್ರೋಪದೇಶ ತೋರಿ. ಇಲ್ಲೋಡ್ರಿ, ಅನುಭಾವದ ಗುರುಗಳು ನಿಮಗೆ ಉಪದೇಶ ಕೊಡ್ತಾರ. ಅಪ್ಪೋರ ಕಡೆಯಿಂದ ಉಪದೇಶದ ಮಂತ್ರ ಪಡಿತೀರಿ ಅಂದ್ರೆ ಶಿಷ್ಯರು 1 ಜನ್ಮ ಅಲ್ಲ 7 ಜನ್ಮದ ಪುಣ್ಯ ಯಾರು ಮಾಡ್ಯಾರ ಅಂಥವರಿಗೆ ಡಾಕ್ಟರ್ ಪಂಚಾಕ್ಷರ ಯೋಗಿಗಳ ಮಂತ್ರ ಲಭಿಸ್ತದೆ. ಶರಣ ಸತಿ ಈ ಕಡೆ ಐತ್ ಅಂತಾರಿಲ್ಲ ನಿಮ್ಗೆ. ಶರಣ ಸತಿ ಲಿಂಗಪತಿ. ನಾವು ಹೆಂಡತಿ ಅಂತ, ನಮ್ಮ ಕೈಯಾಗಿದ್ದ ಲಿಂಗ ಗಾಂಡಂತ. ಸ್ವಾಮಾರ ಮಾಡೀನಿ ಸುಧರಾಶಿ, ಮಠದಯ್ಯೇ ಬರಲಿಲ್ಲ ಮನೆ ಮುಗಿಸಿ, ನಾನು ಯಜಮಾನ. ಯಜಮಾನ ಅಂದ್ರೆ ಲಿಂಗ. ಈಗ ಗುರುಗಳ ಪಾದ ತೊಳೆದ ಮ್ಯಾಲ ಆ ಪಾದೋದಕವನ್ನು ಲಿಂಗದ ಮ್ಯಾಗ ಹಾಕ್ತಿರಿಲ್ಲ. ಬಹುಶಃ ಇದನ್ನು ಪ್ರಾಕ್ಟಿಕಲ್ ಆಗಿ ಎಷ್ಟು ಮಂದಿ, ನಾನು ಹೇಳಿನಿಲ್ಲ, ಗುರುಗಳ ಕರೆಯದ ಕಡಿಮೆ ಮಾಡಿರಿ, ಈ ತತ್ವರಿ ಹೆಂಗೆ ಗೊತ್ತಾಗ್ತದೆ. ಪಾದೋದಕವನ್ನು ಲಿಂಗದ ಮೇಲೆ ಹಾಕ್ತಾರೆ, ಹಿಂಗೆ ಲಿಂಗದ ಮ್ಯಾಗ. ಯಾವಾಗ ಗುರುವಿನ ಪಾದೋದಕ ಲಿಂಗದ ಮೇಲೆ ಬಿತ್ತು, ಆ ಪರಮಾತ್ಮ ನಾವು ತಿಳ್ಕೊಂಡೀವಿ ನಮ್ಮ ಕೈಯಾನ ಲಿಂಗ ಅಂತ. ಅವ ನಮ್ಮ ಕೈಯಾಗಿನ ಲಿಂಗ ಅಲ್ಲ, ನಾವು ಹಿಡಿದಿದ್ದು ಖರೆ, ನೀರು ಹಾಕಿದ್ದು ಖರೆ, ಅಲ್ಲಿ ಪಾದೋದಕ ಹಾಕಿದ್ದು ಖರೆ, ಲಿಂಗದ ಮೇಲೆ ಬಿದ್ದಿದ್ದು ಖರೆ. ಅದು ಯಾರಿಗೆ ತೃಪ್ತಿ ಆಗ್ತದೆ ಅಂತಂದರೆ ಶ್ರೀ ಗುರು ಡಾಕ್ಟರ್ ಪಂಚಾಕ್ಷರ ಶಿವಯೋಗಿಗಳ ಪುಣ್ಯದ ಪಾದೋದಕದ ತೃಪ್ತಿ 33 ಕೋಟಿ ದೇವತೆಗಳ ಒಡೆಯ ಪರಮಾತ್ಮನಿಗೆ ತೃಪ್ತಿಯಾಗ್ತದೆ. ಮತ್ತು ಮುಂದಿನ ನುಡಿಯ ಅರ್ಥ ಏನು ಅಂದರೆ ಮತ್ತೆ ಹೇಳೋಣ, ನೋಡೋಣ. ಸಮಯೋಚಿತ ಶರಣ ಬಳಗವೇ. ಎಲ್ಲರಿಗೆ ದಕ್ಷಿಣ ಕೊಡ್ಬೇಕಲ್ರಿ. ನಾ ದಕ್ಷಿಣಕ್ಕೆ ನಿಂತೀನಿ ಈಗ 500 ಈಗ ದಕ್ಷಿಣ ಕೊಡಬೇಕು ಅಂದರೆ ಅಮ್ಮ ದಾನಮ್ಮ ಶೀರಿ ಹುಟ್ಟು ತಾಯಿ ಹುಟ್ಟಾಳ. ಹಿಂಗೆ ಉಡಿ ಕಟ್ತಾರೆ ನೋಡ್ರಿ, ಹಿಂಗೆ ಉಡಿ ಕಟ್ಟಿ ಅಲ್ಲೇ ಹಳ್ಳ, ಶಿವಪುರದ ಹಳ್ಳ. ನೀವು ಒತ್ತು ಕಲ್ಯಾಣಕ್ಕೆ ಹೋದಾಗ ನೋಡ್ರಿ, ಆ ಹಳದಾಗಿನ ಉಸುಕ್ಕ ಹಿಂಗೆ ಓಷ್ಟು ಬಳಸ್ಕೊಂಡು ಹಿಂಗೆ ಉಡಿಯಾಗ ಹಾಕ್ಕೊಂಡು ಹಿಂಗೆ ಉಡಿ ಕಟ್ಟ್ಯಾಳ. ಕಲ್ಯಾಣದ ನೇಮಕ್ಕೆ ಅನುಗುಣವಾಗಿ ಒಂದು ವಸ್ತ್ರ ಹಾಸಿ ಗುರುಗಳು ಬಂದು ನಿಂದಿರ್ತಾರ. 2 ಕೈಲೇ ಅವ್ರ ಉಡಿಯಾಗಿ ಇಡ್ತಾಳೆ. ಹಿಂಗೆ 2 ಕೈಲೇ ಅವ್ರ ಉಡಿಯೊಳಗೆ ಇಡ್ತಾಳೆ. 2 ಕೈಲೇ ಅವ್ರಿಗೆ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡ್ತಾಳೆ ದಾನಮ್ಮ. ಒಂದು ಕಡೆ ಭಕ್ತ ಅವ ಮುಂದಕ್ಕೆ ಬಂದ ಮೇಲೆ ಅವನು ನಮಸ್ಕಾರ ಮಾಡ್ತಾನ. ಎಲ್ಲರಿಗೂ ಕೂಡ ಲಕ್ಷದ ಮೇಲೆ 96,000 ಅಮರಗಣಗಳಿಗೆ 2 ಕೈಲೇ ಬೇಕಾದಷ್ಟು ದಕ್ಷಿಣ ಕೊಟ್ಟಾರ. ಆ ದಕ್ಷಿಣ ತೊಗೊಂಡು ಹೊರಗೆ ಬಂದ ಮೇಲೆ ಐನರ್ ಎಷ್ಟು ಕೊಟ್ಟಾರ ಅನ್ನೋದು ಅದು ನೋಡೋರೇ ಅಲ್ರಿ. ಎಷ್ಟು ಕೊಟ್ಟಾರ ಅನ್ನೋದು ನೋಡು. ಏನು ಕೊಟ್ಟಾರ, ಎಷ್ಟು ಕೊಟ್ಟಾರ, 2 ಕೈಲೇ ಕೊಟ್ಟಾಳ ಅಂತ ನೋಡಿದ್ರ ಆ ಅಮ್ಮ ಕೈಯಾಗ ಕೊಟ್ಟಿದ್ದು ಅವ್ರ ಉಡಿಯೊಳಗಿಡೋ ಮುಂದೆ ಇವರಿಗೆಲ್ಲ ಉಸುಕು ಕಂಡದ. ಏನದ ಅಂತ ಹೊರಗೋಗಿ ನೋಡಿದ್ರ ಉಸುಕಲ್ಲ, ಎಲ್ಲರ ಉಡಿಯೊಳಗೆ ಮುತ್ತು ರತ್ನಗಳ ರಾಶಿ ಅದ. ಎಲ್ಲರ ಉಡಿಯೊಳಗೆ ಮುತ್ತು ರತ್ನಗಳ ರಾಶಿ ಅದ. ಆ ಸಂದರ್ಭಕ್ಕೆ ಐನಾರು ಮಾತಾಡಕತ್ರು.
ಬಸವಣ್ಣವ್ರ ಮನೆಗೆ ಈಸ್ ದಿವ್ಸ ಉಂಡಿವಪ್ಪ, ಈ ದಿವ್ಸ ಉಂಡಿವಿ, ಒಮ್ಮೆನೂ ಮುತ್ತುರತ್ನ ಕೊಡಲಿಲ್ಲಪ್ಪ, ಒಮ್ಮೆನೂ ನಮಗೆ ಮುತ್ತುರತ್ನ ಕೊಡಲಿಲ್ಲ ಅಂತ ಈ ಮಾತು ಬಸವಣ್ಣನವರಿಗೆ ತಿಳಿತದ. ಹಡಪದ ಅಪ್ಪಣ್ಣನವರ ಮೂಲಕವಾಗಿ ಮಡಿವಾಳ ಮಾಚಯ್ಯನವರು, ಡೋಹರ ಕಕ್ಕಯ್ಯನವರು, ಮಾದಾರ ಚೆನ್ನಯ್ಯನವರು, ಅಂಬಿಗರ ಚೌಡಯ್ಯನವರು, ನೋಡಿ ಹೂಗಾರ ಮಾದಯ್ಯನವರು, ಗಾಣದ ಕಣ್ಣಪ್ಪನವರು, ಗಂಗಮ್ಮ, ನೀಲಮ್ಮ, ಸತ್ಯಕ್ಕ, ಮಹದೇವ ಭೂಪಾಲ ಇವರೆಲ್ಲರೊಂದಿಗೆ ಬಾಳಿವನಕ್ಕೆ ಹೋಗಿ ಆ ತಾಯಿನ ಮಾಚಯ್ಯ ಹಡದಿ ಹಾಸ್ಯನ ಕರ್ಕೊಂಬರ್ತಾರೆ ಕಲ್ಯಾಣಕ್ಕೆ. ಅನುಭಾವ ಮಂಟಪದೊಳಗೆ ಅವತ್ತ ಬಸವಣ್ಣನವರು ಅಲ್ಲಮ ಪ್ರಭುದೇವರ ಮಧ್ಯೆ ಲಕ್ಷದ ಮೇಲೆ 96,000 ಅಮರಗಣಗಳಿಗೆ ಪ್ರಸಾದ ಕೊಟ್ಟು ಮುತ್ತು ರತ್ನಗಳನ್ನು ಕೊಟ್ಟಿದ್ದಕ್ಕೆ ಅವತ್ತೇಳಿದ್ರು, ಇವತ್ತು ಕಲ್ಯಾಣದ ಎಲ್ಲ ಶರಣರು ಉಮರಾಣಿಯಿಂದ ಬಂದ ಈ ಪುಣ್ಯದ ದೇವಿಗೆ ಒಂದು ಹೆಸರು ಕೊಡ್ತೀವಿ ಅಂದರು. ಆ ಹೆಸರೇನು ಅಂದರೆ ಅಲ್ಲಮ ಪ್ರಭುಗಳು ಹೇಳುತ್ತಾರ, ಇನ್ನು ಮುಂದೆ ಈ ತಾಯಿ ಲಿಂಗಮ್ಮಲ್ಲ ದಾನಮ್ಮ ಅಂತ ಕರೀರಿ ಅಂತ ಹೇಳಿದ್ರು. ವರದಾನೇಶ್ವರಿ ಮಾತಾ ಕಿ ಜೈ, ದಾನೇಶ್ವರಿ ಮಾತಾ ಕಿ ಜೈ, ವರದಾನೇಶ್ವರಿ ಮಾತಾ ಕಿ ಜೈ.